ದಾರಿಯು ಪಾರ್ಥ ಇಲ್ಲದಿರ ಸಮಯದಲ್ಲಿ ವ್ಯೂಹವನ್ನು ಭೇದಿಸುವ ಸಾಹಸಿಗಳಿನ್ನಾರೋ ವ್ಯೂಹವನ್ನು ಭೇದಿಸುವ ಸಾಹಸಿಗಳಿನ್ನಾರೋ ಏನು ತೋಚದು ಎನಗೆ ಏನು ತೋಚದು ಎನಗೆ ಮಾನಪ ಮೌನವಿದು ಏನೀಗನಾಗೈವೆ ಮಾನಪ ಮೌನವಿದು ಧನುರ್ಧಾರಿಯು ಪಾರ್ಥ ಇಲ್ಲದಿರ ಸಮಯದಲ್ಲಿ 10 ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮರು ಪರಾಜಿತರಾದರು. ಇನ್ನು ಮುಂದೆ ವಿಜಯ ಸೂರ್ಯನು ಉದಯಿಸಿದಂತೆಯೇ ಎಂದು ನಾನು ಭಾವಿಸಿದ್ದೆ. ಆದರೆ ದ್ರೋಣರ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು. ಅಗ್ರಜ, ಯುದ್ಧದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣಾಚಾರ್ಯರೇ ಧನುರ್ಧಾರಿಯಾಗಿ ನಿಂತಿರುವರು. ಅವರನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆಯ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂದಿರುಗಿದೆನು. ಈ ಸಮಯದಲ್ಲಿ ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹ ಭೇದ ಪದ್ಧತಿಯನ್ನು ತಿಳಿದಿದ್ದನು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಂಕ್ಷಿಪ್ತಕರಣನೆ ಕಾದಾಡುತ್ತಿರುವರು. ಅವರು ಬೇಗ ಹಿಂದಿರುಗುವ ಸಂಭವವಿಲ್ಲ. ಮುಂದಿನ ಉಪಾಯವೇನು ಸಹೋದರ? ಜಾಗ್ರತೆಯಾಗಿ ಒಂದು ಉಪಾಯವನ್ನು ಸೂಚಿಸಲೇಬೇಕು. ಇಲ್ಲವಾದಲ್ಲಿ ಪರಾಜಯ ಖಂಡಿತ. ನಿಮ್ಮ ಕೈಯಲ್ಲಿ ಈ ಗದೆ ಇರುವಾಗ ನನ್ನ ಪೂಜ್ಯ ತಂದೆಯ ಕಪಿಧ್ವಜವು ಯುದ್ಧ ಪಾಂಡವರಿಗೆ ಅಪಜಯವೇ? ಈಗ ನಮಗೆ ಒದಗಿರುವ ಅಂತ ಆಪತ್ತೇನು ದೊಡ್ಡಪ್ಪ? ಅಭಿಮನ್ಯು, ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಾರಿಗೂ ಇಲ್ಲ. ವ್ಯೂಹದಲ್ಲಿ ರಕ್ಷಿತರಾಗಿರುವ ಕೌರವ ಯೋಧರ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು ಕುಮಾರ. ಅಭಿಮನ್ಯು ಬಾಪು, ನೀನು ನಮ್ಮ ವಂಶದ ಗೌರವ ಸ್ವರೂಪನು. ಇದು ನಿನ್ನಿಂದ ಆಗತಕ್ಕ ಕೆಲಸವಲ್ಲ ಮಗು. ಆದರೆ ನಾವೆಲ್ಲರೂ ಜೀವಿಸಿದ್ದು ನಿನ್ನನ್ನು ಇಂಥ ದುಸ್ಸಾಧ್ಯವಾದ ಕೆಲಸಕ್ಕೆ ಕಳಿಸುವುದು ಲೋಕಾಭಿಮತವೆನಿಸದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುವಿರಾ? ನಿಮ್ಮ ಕಣ್ಣ ಮುಂದಿರುವ ಈ ಪಾರ್ಥ ಕುಮಾರನ ದೇಹ ಚಿಕ್ಕದ್ದಿರಬಹುದು, ಆದರೆ ಅದರೊಳಗಿನ ಜೀವ ಜ್ಯೋತಿಯು ಚಿಕ್ಕದ್ದಲ್ಲ. ಅದು ಕ್ಷಾತ್ರ ತೇಜದ ಚಿರಾಪ್ರಕಾಶದಿಂದ ಜ್ವಾಜ್ವಾಲ್ಯಮಾನವಾಗಿ ಬೆಳಗುತ್ತಿದೆ. ಸಾಹಸದ ಪ್ರಭಾಫಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿದೆ. ಅದು ತನ್ನ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಕೊಡು. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರ ಪ್ರಸುವಾದ ಸುಭದ್ರೆಯು ಆನಂದಾಶ್ರುಗಳನ್ನು ಸುರಿಸಲಿ.
ದೊರೆತಲಿ. ಯೋಗ್ಯವರೆಸವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷಾತ್ರದ ನಿಯಮ. ಮರಣ ಕಂಜಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಈ ಖಡ್ಗದಿಂದ ಅಡಿಗೆ ಮನೆಯ ಕಾಯಿ ಕಲ್ಲಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಕ್ಕಲ್ಲ, ನನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ಈ ಚಕ್ರವ್ಯೂಹ ಭೇದಿಸುವ ಉಪಾಯವನ್ನು ಕಲಿತಿದ್ದೇನೆ. ಈಗ ಇದರ ಉಪಯೋಗಕ್ಕೆ ಅವಕಾಶವು ದೊರೆತಿರುವುದು. ಅದನ್ನು ವ್ಯರ್ಥ ಮಾಡಬೇಡ ತಂದೆ, ನನಗನುಮತಿಯನ್ನು ಕೊಡು. ಆಗ ತಿಳಿಸುವೆನು, ಪಾರ್ಥನ ಮಗ ಪಾರ್ಥನಂತೆ ಅಗ್ರಜ, ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ವೀರ ಬಾಲಕನ ಉತ್ಸಾವಾಗ್ನಿಯ ಮೇಲೆ ಜಲಸೇಚನವಾಗದಿರಲಿ. ನಾನು ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಅಭಿಮನ್ಯುವಿಗೆ ಸಹಾಯಕನಾಗಿ ನಿಲ್ಲುವೆನು. ಅಭಿಮನ್ಯು ವ್ಯೂಹವನ್ನು ಭೇದಿಸಿದೊಡನೆ ನಾವೆಲ್ಲರೂ ಅದರೊಳಗೆ ನುಗ್ಗಿ ಭಿನ್ನವಾಗಿ ಮಾಡಿಬಿಡುವೆವು. ಅನಿರೀಕ್ಷಿತವಾಗಿ ಒದಗಿ ಬಂದ ಈ ಸಹಾಯವನ್ನು ಮರೆಯುವುದು ಉಚಿತ ಅಲ್ಲ ಅಣ್ಣ. ಭೀಮಸೇನ, ನಿನ್ನಿಷ್ಟದಂತೆಯೇ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುತ್ತಿರುವನು. ಆದರೆ ರಣರಂಗದಲ್ಲಿ ಒಂದು ಕ್ಷಣವೂ ನೀನು ಅವನನ್ನು ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪದಕವು ಪುನಃ ಅಚ್ಚಳಿಯದೆ ಅವನನ್ನು ಸೇರಲಿ. ಅಭಿಮನ್ಯು, ಹೋಗು, ಜಯಶಾಲಿಯಾಗಿ ಹಿಂದಿರುಗು. ದ್ರೋಣರ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ ಕಂದ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರಕವಚದಂತೆ ರಕ್ಷಿಸಿಕೊಂಡಿರಲು ಭಯವಿನ್ನೆಲ್ಲಿಯದ್ದು.
ಬೀದಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ ಹೇಳು? ಪ್ರಾಣೇಶ್ವರ, ನಾನು ನನ್ನ ಸರ್ವಸ್ವವನ್ನು ಕೊಟ್ಟಿರುವೆನು. ಇನ್ನು ನನ್ನದಾಗಿ ಏನು ಉಳಿದಿದೆ? ಏನು ಇಲ್ಲವೇ? ಏನೂ ಇಲ್ಲವಲ್ಲ. ನಿನ್ನ ಹೃದಯದ ಪ್ರೇಮ ಅದು ಮೊದಲಿನಿಂದಲೂ ನಿನ್ನದೇ ಆಗಿದೆ. ಪುನಃ ಕೊಡುವ ಅಗತ್ಯವಿಲ್ಲ. ಪ್ರೇಯಸಿ, ಪ್ರತಿದಿನವೂ ಪ್ರತಿಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬ ಬಯಕೆ. ವಸಂತದ ಬಳ್ಳಿಯು ದಿನ ದಿನವೂ ಹೊಸ ಹೊಸ ಗಾನದಿಂದ ಪ್ರಕೃತಿಯನ್ನು ನಲಿಸುವವು. ಸರ್ವ ಸಾಕ್ಷಿಯಾದ ಸೂರ್ಯ ದೇವನು ದಿನ ದಿನವೂ ಹೊಸ ಹೊಸ ಕಾಂತಿಯಿಂದ ಜಗತ್ತನ್ನು ಬೆಳಗುವನು. ಈ ದಿನದ ಆನಂದವು ನಾಡಿನ ದುಃಖದ ಮೂಲ, ನಾಡಿನ ದುಃಖವು ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವೂ ಹಾಗೆ. ವಿರಹದಿಂದ ಸಮ್ಮಿಳನ, ಸಮ್ಮಿಳನದಿಂದ ಪುನಃ ವಿರಹ,
ವಿರಹ ಮತ್ತು ಸಮ್ಮಿಳನ ಈ ಉಭಯ ಭಾವಗಳ ಆಕರ್ಷಣ ವಿಕರ್ಷಣಗಳೇ ಪ್ರೇಮ ಸೂಚನೆ. ಹೃದಯೇಶ್ವರಿ, ನಿನ್ನೆ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ಗದ್ಗರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾಗಿರುವೆವು. ಈ ಆನಂದದ ಸುಪ್ರಭಾತದಲ್ಲಿ ಪುನಃ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಆಸೆ. ಉತ್ತರ. ಪ್ರಾಣೇಶ್ವರ, ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತಳು ನಿರಾಕರಿಸುವಳೆ. ನೀನು ಪ್ರೇಮದ ವಿಷಯದಲ್ಲಿ ಪಂಡಿತನು. ನಿನ್ನ ಇಚ್ಛೆಯಂತೆ ನಾನು ನಡೆಯುವೆನು. ಪ್ರೇಯಸಿ, ದೇವರು ಪ್ರಸನ್ನನಾಗಿ ನಿನಗೆ ತನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರುವನೆ. ಬಂದು ಅಲಂಕರಿಸು. ಉತ್ತರ. ಪ್ರಾಣೇಶ್ವರ, ನಾನೇ ಆಯ್ದು ಕಟ್ಟಿದ ಈ ಹೂಮಾಲೆಯನ್ನು ಧರಿಸಿ ಭಕ್ತಳಲ್ಲಿ ಪ್ರಸನ್ನನಾಗು.
ಇಂದಿನ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ನಿನ್ನ ಪ್ರೇಮದ ಆರೋಗಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಏನು ಮಾಡಲಿ? ಈ 4 ದಿನಗಳಿಂದಲೂ ಯುದ್ಧದಲ್ಲಿ ನಿರತನಾಗಿದ್ದೆ. ಈ ದಿನವನ್ನು ನನ್ನೊಡನೆ ಕಳೆಯಬಾರದೆ? ಪ್ರೇಯಸಿ, ಚಕ್ರವ್ಯೂಹವನ್ನು ಭೇದಿಸಲು ಯುಧಿಷ್ಠಿರ ರಾಜೇಂದ್ರನುಮತಿಯನ್ನು ಪಡೆದು ನಾನು ಹೊರಟಿರುವೆನು. ನನ್ನನ್ನು ತಡೆಯಬೇಡ, ನಗುಮುಗದೊಂದಿಗೆ ಕಳುಹಿಸಿಕೊಡು. ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದರಂತೆ. ಈಗ ನಾನು ನಿಮಗೆ ಸಹಾಯಕಳಾಗುವೆನು. ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರಧಾರಣೆಯನ್ನು ಮಾಡಬೇಕಾಯಿತು. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತ ಸ್ಥಾನವಲ್ಲ. ಯುದ್ಧಕ್ಕಾಗಿಯೇ ಹೊಸ ಬಿಲ್ಲನ್ನು ತಂದಂತಿದೆ. ಇದನ್ನೊಂದು ಸಾರಿ ಇದೇರಿಸಲೇ? ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಕಾಂತೆ ನಿನ್ನಯ ಮನವು ಮೋಹಿಸಿ ಎನ್ನನು ಅಡ್ಡಿ ಮಾಡುವವೇನೆ ನಿನ್ನೀ ಕರಗಳು. ಕಾಂತೆ ನಿನ್ನಯ ಮನವು ಮೋಹಿಸಿ ಎನ್ನನು ಅಡ್ಡಿ ಮಾಡುವವೇನೆ ನಿನ್ನೀ ಕರಗಳು. ಕಾಂತೆ ನಿನ್ನಯ ಮನವು ಮೋಹಿಸಿ ಎನ್ನನು
ಯೋಗ್ಯವಾದ ಕಾರ್ಯವಿದಲ್ಲ. ಅನಂಗ ರಾಜ್ಯಲಕ್ಷ್ಮಿಯರು ನಿನ್ನ ಸಖಿಯರಲ್ಲವೇ ತಿರಿದು ತಂದ ಹೂಗಳನ್ನು ಹೆದೆಯಿರಿಸಿ ರೂಪುಗೊಂಡ ರತಿ ಚಂಚಲ ಕಟಾಕ್ಷ ಬಾಣಗಳನ್ನು ಮನ್ಮನ ಶಾಯಿನಿ ಹೃದಯ ಮಧ್ಯದಲ್ಲಿ ನನಗಾಶ್ರಯವನ್ನು ಕೊಡು. ಅಬ್ಬಬ್ಬಾ, ಒಂದೇ ಉಸಿರಿನಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು. ಇದು ಉಪಹಾಸದ ಸಮಯವಲ್ಲ ಉತ್ತರ. ಘೋರ ಯುದ್ಧವು ಒದಗಿರುವುದು. ಈಗಲೂ ನೀನು ನಗುತ್ತಿರುವೆಯಾ ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವುದಾ? ಯುದ್ಧವನ್ನು ನಿರ್ಮಿಸಿದ ಹೃದಯಹೀನ ವಿಧಿಯೇ ಬೇರೆಯೇ? ಹಾಸ್ಯ ಪ್ರಿಯೆಯಾದ ಗಾನಮಯಿಯಾದ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆಯೇ? ಪರಸ್ಪರ ಸಂಬಂಧವಿಲ್ಲದ ಎರಡು ಭಿನ್ನ ಪ್ರಪಂಚಗಳು. ಹಾಗಲ್ಲ, ನಿಜವನ್ನು ನಾ ಹೇಳುವೆನು. ಇದುವರೆಗೆ ಹಾಸ್ಯಮಯಿಯಾದ ಗಾನಶೀಲೆಯಾದ ಒಬ್ಬ ಉತ್ತರೆಯನ್ನು ನೋಡಿದೆ. ಈಗ ವೀರಪತ್ನಿಯಾದ ವೀರಾಂಗನೆಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವೆ. ಹೋಗು ತರುಣ ವೀರ, ಯುದ್ಧವು ನಿನ್ನ ಕ್ಷತ್ರಿಯ ಧರ್ಮ. ನೀನಾ ಧರ್ಮವನ್ನು ಪಾಲನೆ ಮಾಡು. ಸಂತೋಷ ಚಿತ್ತಳಾಗಿ ನನ್ನನ್ನು ಕಳುಹಿಸಿಕೊಡಬಲ್ಲೆಯಾ? ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸುವುದಿಲ್ಲ, ಅಥವಾ ಪ್ರಚನ್ನ ದಾನದಂತೆ ದುಃಖವನ್ನು ಮನಸ್ಸಿನಲ್ಲಿ ಮುಚ್ಚಿಕೊಂಡು ಹರ್ಷವನ್ನು ಮುಖದಲ್ಲಿ ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಡಲಾರದ ಪತ್ನಿಯು ವೀರಾಂಗನೆ ಎನಿಸಿಕೊಳ್ಳಬಲ್ಲಳೆ.
ಸ್ವರ್ಣದ ಪುತ್ಥಳಿಯಲ್ಲಿ ಶಿರೀಷಿದ ಮಾಧರ್ವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಇಹ ಸಂಸಾರದ ದುಃಖದ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ. ಆರ್ಯವರ್ತರಲ್ಲಿ ನೀನು ನಾರಿ ರತ್ನಳು. ನೀನು ಕ್ಷತ್ರಿಯ ರತ್ನ. ಯುದ್ಧವು ನಿನ್ನ ಗೌರವ, ಕೀರ್ತಿ, ಸಂಪತ್ತು. ಆದರೆ ನಿನಗ್ಯಾವ ಗೌರವವೂ ಇಲ್ಲವೇ? ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು, ವೀರ ಪತ್ನಿಯರು ಹೃದಯದ ದುಃಖ ವೇಗಗಳನ್ನು ಅಡಗಿಸಿಕೊಂಡು ಕಣ್ಣೀರನ್ನು ಭೂಮಿಗುದುರಿಸದೆ ಸಾಹಸಮುಖಿಯರಾಗಿ ಪತಿ ಪುತ್ರರಿಂದ ಬೀಳ್ಕೊಂಡಿರುವರು. ಅವರಿಗೆ ಯಾವ ಗೌರವವೂ ಇಲ್ಲವೇ ಉತ್ತರ? ಇರುವುದು ಪ್ರಾಣೇಶ್ವರ. ರಣಾಂಗಣದಲ್ಲಿ ಕಾದಾಡುತ್ತಾ ಸ್ವಾಮಿಯು ಮಡಿದಾಗ ಆತನ ಗೌರವದಿಂದ ದರ್ಪಿತಳಾದ ಮಡದಿಯಾರು? ಶತ್ರುವಿನ ಮಧ್ಯದಲ್ಲಿ ಪುತ್ರನ ಸಾಹಸ ವರ್ಣನೆ ಕೇಳಿ ಆನಂದ ಬಾಷ್ಪವನ್ನು ಸುರಿಸಿದ ಮಾತೆಯಾರು? ಪುರುಷನ ಗೌರವವೇ ನಾರಿಯ ಗೌರವ, ಜೀವನ ಸರ್ವಸ್ವ. ಹಾಗಾದರೆ ಈ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ನಾನು ಪ್ರಾಣತ್ಯಾಗ ಮಾಡಿದರೆ ನನಗೋಸ್ಕರ ಅಳುವುದಿಲ್ಲವೆಂದು ಹೇಳು ಪ್ರೇಯಸಿ. ಅಳುವುದಿಲ್ಲ ಪ್ರಾಣೇಶ್ವರ. ನಿನ್ನ ಆಜ್ಞೆಗೆ ವಿರುದ್ಧವಾಗಿ ಒಂದು ತೊಟ್ಟು ಕಂಬನಿಯೂ ಭೂಮಿಗೆ ಬಿದ್ದರೂ ಕೈಯಾರೆ ಕಣ್ಣುಗಳನ್ನು ಕಿತ್ತು ನಿನ್ನ ಚರಣಗಳಿಗೆ ಅರ್ಪಿಸುವೆನು. ಉತ್ತರೆಯು ವೀರಸತಿ, ಪತಿಯ ಆಜ್ಞೆಯು ಅವಳಿಗೆ ದೇವರ ಆಜ್ಞೆಯಂತೆ. ಪ್ರೇಯಸಿ. ಓ ಪ್ರಿಯತಮೇ, ಓ ಪ್ರಿಯತಮೇ, ಓ ಪ್ರಿಯತಮೇ, ಓ ಪ್ರಿಯತಮೇ, ಏತಕ್ಕೆ ಹೀಗರೆ ನನ್ನೊಲವಿನ ಏತಕ್ಕೆ ಹೀಗರೆ ನನ್ನೊಲವಿನ ಚಲುವಿನಲಿ ನಿನ್ನೊಲವಿನಲಿ ಮನವು ಹಾಡಿದೆ. ಚಲುವಿನಲಿ ನಿನ್ನೊಲವಿನಲಿ ಮನವು ಹಾಡಿದೆ. ಓ ಪ್ರಿಯತಮೇ, ಓ ಪ್ರಿಯತಮೇ. ಕಾಮನ ಬಿಲ್ಲಲು ಹಾಸುವೆನಲ್ಲೇ ನಿನ್ನ ಹಾದಿಗೆ, ಪ್ರೇಮದ ದೇವಿಗೆ ಹೃದಯವರ್ಪಿಸಿ ಪೂಜೆಯ ಮಾಡುವೆ. ಕಾಮನ ಬಿಲ್ಲಲು ಹಾಸುವೆನಲ್ಲೇ ನಿನ್ನ ಹಾದಿಗೆ, ಪ್ರೇಮದ ದೇವಿಗೆ ಹೃದಯವರ್ಪಿಸಿ ಪೂಜೆಯ ಮಾಡುವೆ. ಅಂತರಂಗ ಸಖಿಯೇ ನನ್ನೊಲವಿನ ತಾರೆಯೇ, ಅಂತರಂಗ ಸಖಿಯೇ ನನ್ನೊಲವಿನ ತಾರೆಯೇ, ಕಾಯಿಸದೆ ಮನನೋಯಿಸದೆ ಬಾರೆ ಬೇಗನೆ, ಕಾಯಿಸದೆ ಮನನೋಯಿಸದೆ ಬಾರೆ ಬೇಗನೆ. ಓ ಪ್ರಿಯತಮೇ, ಓ ಪ್ರಿಯತಮೇ, ಏತಕ್ಕೆ ಹೀಗರೆ ನನ್ನೊಲವಿನ ಅಪ್ಸರೆ, ಏತಕ್ಕೆ ಹೀಗರೆ ನನ್ನೊಲವಿನ ಅಪ್ಸರೆ. ಚಲುವಿನಲಿ ನಿನ್ನೊಲವಿನಲಿ ಮನವು ಹಾಡಿದೆ. ಚಲುವಿನಲಿ ನಿನ್ನೊಲವಿನಲಿ ಮನವು ಹಾಡಿದೆ. ಓ ಪ್ರಿಯತಮೇ, ಓ ಪ್ರಿಯತಮೇ, ಓ ಪ್ರಿಯತಮೇ, ಓ ಪ್ರಿಯತಮೇ. ಇನ್ನು ನನಗೆ ಅನುಜ್ಞೆಯನ್ನು ಕೊಡು. ನೀನು ಹಾಕಿದ ಈ ಪ್ರೇಮದ ವಿಜಯಮಾಲೆಯಿಂದ ಭೂಷಿತನಾಗಿ ನಾನು ರಣಾಂಗಣದಲ್ಲಿ ಬೆಳಗುವೆನು. ಇನ್ನು ನನಗೆ ಅಪಜಯವಿಲ್ಲ. ಈ ಕುರುಕ್ಷೇತ್ರ ಧರ್ಮಯುದ್ಧದಲ್ಲಿ ನಿನ್ನಂತಹ ವೀರ ಯೋಧನಿಗೆ ತ್ರಿಕಾಲದಲ್ಲಿಯೂ ಅಪಜಯವಿಲ್ಲ.
ತಾಯಿ, ನಿನ್ನ ಆಶೀರ್ವಾದವು ಸರ್ವದಾ ನನ್ನನ್ನು ರಕ್ಷಿಸಲಿ. ಯುದ್ಧಕ್ಕೆ ಅನುಮತಿಯನ್ನು ಕೊಡು. ಅಭಿಮನ್ಯು ಕುಮಾರ, ಈ ದಿನ ದ್ರೋಣನು ಚಕ್ರವ್ಯೂಹವನ್ನು ಭೇದಿಸಲು ಪಾಂಡವರ ಸಭೆಯಲ್ಲಿ ಪ್ರತಿಜ್ಞೆ ಮಾಡಿದೆಯಂತೆ, ಅದು ನಿಜವೇ? ಹೌದು ತಾಯಿ. ಈ ದಿನ ಸುಭದ್ರೆಯು ವೀರಮಾತೆ ಎಂಬುದನ್ನು ಜಗತ್ತಿಗೆ ತಿಳಿಸುವೆನು. ಇಂದಿನ ನನ್ನ ಸಾಹಸದಿಂದ ಆಚಾರ್ಯ ದ್ರೋಣನು ಸ್ತಂಭಿತನಾಗುವನು. ನನ್ನನ್ನು ಹರಸು ತಾಯಿ. ತಂದೆಯ ಶೌರ್ಯವನ್ನು, ಶ್ರೀಕೃಷ್ಣ ಪರಮಾತ್ಮನ ಮಹಿಮೆಯನ್ನು, ಉತ್ತರೆಯ ಸೌಭಾಗ್ಯವನ್ನು ಎಡೆಬಿಡದೆ ರಕ್ಷಿಸಲಿ ಕುಮಾರ. ತಾಯಿ, ನಿನ್ನ ಆಶೀರ್ವಾದದ ಮಹಿಮೆಯಿಂದ ದ್ರೋಣನ ಚಕ್ರವ್ಯೂಹವನ್ನು ಆಟದ ಮಣ್ಣಿನ ಕೋಟೆಯಂತೆ ಭೇದಿಸುವೆನು. ಉತ್ತರ, ನಗುತ್ತಾ ನನ್ನನ್ನು ಬೀಳ್ಕೊಡು ತಾಯಿ. ಜನನಿ ಜಗದಾಂಬೆ ಮಮ ಜನ್ಮದಾತೆ, ಬೇಡುವೆ ನಾನಿನ್ನ ಪಾದವನ, ಬೇಡುವೆ ನಾನಿನ್ನ. ರಣಕ್ಕೆ ನ ಹೋಗಿ ಚಕ್ರವ್ಯೂಹ ಭೇದಿಸಿ, ರಣಕ್ಕೆ ನ ಹೋಗಿ ಚಕ್ರವ್ಯೂಹ ಭೇದಿಸಿ, ಜಯ ಚಕ್ರಧಾರನಾಗಿ ಬರುವ ತನಕ, ಜಯ ಚಕ್ರಧಾರನಾಗಿ ಬರುವ ತನಕ, ಜಯ ಚಕ್ರಧಾರನಾಗಿ ಬರುವ ತನಕ, ಜಯ ಚಕ್ರಧಾರನಾಗಿ ಬರುವ ತನಕ. ಈ ನಿವಳ ರಸಮ್ಮ ಅರಸಮ್ಮ ತಾಯಿ, ಈ ನಿವಳ ರಸಮ್ಮ ಅರಸಮ್ಮ ತಾಯಿ. ಜನನಿ ಜಗದಾಂಬೆ ಮಮ ಜನ್ಮದಾತೆ, ಬೇಡುವೆ ನಾನಿನ್ನ ಪಾದವನ, ಬೇಡುವೆ ನಾನಿನ್ನ. ಹೌದು ತಾಯಿ, ನೋವೇನೆಂಬುದನ್ನು ತಿಳಿಯದ ಈ ನನ್ನ ಮುದ್ದು ಮಲ್ಲಿಗೆಯನ್ನು ನಿನ್ನ ಕೈಯಲ್ಲಿಡುವೆನು. ಇಂದಿನ ಯುದ್ಧದ ದುರ್ಬರ ಸಂದೇಹವು ಸುಡದಿರಲಿ. ಇಂದಿನ ಮಹತ್ ಸಾಹಸದಲ್ಲಿ ನಾನೊಂದು ವೇಳೆ ಜಯಶಾಲಿ ಆಗು ಪುತ್ರ, ಅಭದ್ರವನ್ನು ನುಡಿಯಬೇಡ. ಪಾಂಡವ
ಇದೆಂತ ಅಧರ್ಮ ಅತ್ಯಾಚಾರವಿದು ಹೇ ಜಗದೀಶ್ವರ ಧರ್ಮ ಸ್ವರೂಪಿ ನೀನಿದಕ್ಕೆ ಸಾಕ್ಷಿಯು. ಕೌರವರ ಅನ್ನದಿಂದ ಪರಿಪುಷ್ಟರಾದ ಕಾಪುರುಷರೇ 2 ಹಿಡಿ ಕದನದ ಸಲುವಾಗಿ ಮನುಷ್ಯತ್ವಕ್ಕೆ ತಿಲಂ ಜಯವನ್ನು ಕೊಟ್ಟಿರ. ನನ್ನ ರಥವು ಭಂಗವಾಯಿತು, ಧನಸ್ಸು ಮುರಿಯಿತು, ಬತ್ತಳಿಕೆಯು ಬಡಿದಾಗಿದೆ. ಈ ಚಕ್ರದ ಹೊರತಾಗಿ ಮತ್ತಾವ ಆಯುಧವು ನನ್ನ ಕೈಯಲ್ಲಿಲ್ಲ. ಇಂತಹ ಕಾಲದಲ್ಲಿ ನೀವೇಳು ಜನ ವೀರಾದಿ ವೀರಲು ಏಕಕಾಲದಲ್ಲಿ ಆಕ್ರಮಣ ಮಾಡುವಿರಾ? ಧಿಕ್ಕಾರವಿರಲಿ ನಿಮ್ಮ ವರ್ತನೆಗೆ. ಮುಷ್ಟಿ ಇದಕ್ಕೆ ತೊಡಗಿದರೆ ಖಂಡಿತವಾಗಿಯೂ ದುಶ್ಯಾಸನ ಸೋಲುವ ದುಶ್ಯಾಸನ. ಮುಂದಿನಿಂದ ಹೊಳೆ, ನಾ ಹಿಂದಿನಿಂದ ಹೊಳೆಯುವನು. ನನ್ನ ಇಷ್ಟೊಂದು ಪರಿಶ್ರಮವೂ ವಿಫಲವಾಯಿತು. ನನ್ನ ಬುದ್ಧಿ ಕೌಶಲ್ಯದಿಂದ ದುರ್ಯೋಧನನ ಬಂಧು ಮಿತ್ರರೆಲ್ಲರೂ ಒಬ್ಬೊಬ್ಬರಾಗಿ ಹತರಾದರು. ಆದರೂ ಅವನ ಕಣ್ಣುಗಳಲ್ಲಿ ಒಂದು ತೊಟ್ಟು ನೀರೂ ಸಹ ಬರಲಿಲ್ಲ. ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿಯನ್ನು ಹೆಬ್ಬಿಸಿ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಣೆಯಲ್ಲೇ ಮುಳುಗಿಸಿದನು. ಅವನು ಆ ಕಡೆ ದೃಷ್ಟಿಸಲೂ ಇಲ್ಲ. ರೋಮರೋಮನದಲ್ಲಿ ಕೋಟಿ ಸಿಡಿಲಿನ ಆಘಾತವನ್ನುಂಟು ಮಾಡಿದನು. ಅವನು ಚಲಿಸಲೂ ಇಲ್ಲ. ಎಂಥ ಅಭಿಮಾನಶಾಲಿ ವೀರಪುರುಷನಿವನು. ಅವನ ಹದಂಪತನಕ್ಕಾಗಿ ನಾನು ಮಾಡಿದ ಕೂಟತಂತ್ರಗಳೆಲ್ಲವೂ ಅವನ ಮಹತ್ವದ ಗುಣಗಳನ್ನು ಒಂದೊಂದಾಗಿ ಪ್ರಕಾಶನಕ್ಕೆ ತರುತ್ತಿರುವವು. ಇನ್ನೊಂದು ಸಾರಿ ಪ್ರಯತ್ನಿಸಿ ನೋಡುವೆನು. ಪಾಂಡವರ ಪಥತಲದಲ್ಲಿ ಅವನ ತಲೆಬಾಗುವಂತೆ ಮಾಡಿ ಅವನ ಸ್ವಾಭಿಮಾನವನ್ನು ನಾಶ ಮಾಡುವನು. ಇದೋ ಅವನೇ ಬಂದ. ಶಕುನಿ, ಸುಮ್ಮನಿರುವೆ ಏಕೆ? ಇದು ಯುದ್ಧದ ಕೊನೆಯ ದಿನ, ನಿರಾಶನಾಗಬೇಡ. ದುರ್ಯೋಧನ, ಇನ್ನಾದರೂ ಈ ಯುದ್ಧವನ್ನು ಸಾಕು ಮಾಡು. ಸಾಕು ಮಾಡು ಹೀಗೆ ಹೇಳುವುದೇ ಶಕುನಿ? ಹೌದು, ನಾನೇ ಹೇಳುತ್ತಿರುವೆನು. ಸರ್ವರ ವಿರುದ್ಧ ಹೋಗಿ ನಿನ್ನ ಹೃದಯದ ಮಧ್ಯದಲ್ಲಿ ಈ ಯುದ್ಧದ ವಿಷ ಬೀಜವನ್ನು ನೆಟ್ಟನು. ಈಗ ಆ ಕಾರ್ಯಕ್ಕಾಗಿ ನಾನು ದುಃಖಿಸುತ್ತಿರುವೆನು. ನಾನು ನಿನ್ನ ಹಿತೈಸಿ ಯುದ್ಧವನ್ನು ಸಾಕು ಮಾಡು ದುರ್ಯೋಧನ. ಈ ಯುದ್ಧಕ್ಕೆ ನೀನು ಕಾರಣನಲ್ಲ ಶಕುನಿ. ರಾಜ್ಯವು ವೀರರ ಸಂಪತ್ತು. ಊರು ಪಾಂಡವರ ರಾಜ್ಯ ಲೋಭದಿಂದ ಈ ಯುದ್ಧವು ಪ್ರಾರಂಭವಾಯಿತು. ಸ್ವಯಂ ನಾನೇ ಅದನ್ನು ಪ್ರತಿಷ್ಠಾಪಿಸಿದನು. ನೀನಿಲ್ಲದಿದ್ದ ಪಕ್ಷದಲ್ಲಿ ಆರಾಗಿನ ಮನೆ ಪ್ರಕರಣವನ್ನು ನಿಲ್ಲಿಸಬಹುದಿತ್ತು. ರಾಪಾಟ ದ್ಯೂತಕ್ಕೆ ಎಡ ಇರಲಿಲ್ಲ. ರಾಜಸಭೆಯಲ್ಲಿ ಪಾಂಚಾಲಿಯ ಅಪಮಾನವಾಗುತ್ತಿರಲಿಲ್ಲ. ಆದರೆ ಯೋಧವು ಮಾತ್ರ ಖಂಡಿತವಾಗಿಯೂ ಆಗುತ್ತಿತ್ತು. ಯುದ್ಧವನ್ನು ನಿಲ್ಲಿಸು ದುರ್ಯೋಧನ. ನಾನು ನಿನ್ನ ಕೈ ಹಿಡಿದು ಬೇಡುವೆನು. ನಾನು ನಿನ್ನ ಹಿತೈಸಿ ಯುದ್ಧವನ್ನು ಸಾಕು ಮಾಡು ದುರ್ಯೋಧನ. ನಿನ್ನ 100 ಜನ ಸಹೋದರರನ್ನು ನಿರಾಹಾರದಿಂದ ಕೊಂದ ನನಗೆ ನೀನು ಹಿತೈಸಿ ಆಗಲು ಸಾಧ್ಯವೇ ಶಕುನಿ? ಈಗ ಆ ಮಾತುಗಳೇಕೆ ದುರ್ಯೋಧನ? ಆದರೂ ನಿನ್ನನ್ನು ಸಮೀಪದಲ್ಲಿಯೇ ಇಟ್ಟುಕೊಂಡೆ. ಹೆಜ್ಜೆ ಹೆಜ್ಜೆಗೂ ನರಕದ ದಾರಿಗೆ ತಳ್ಳುವೆ ಎಂದು ತಿಳಿದಿದ್ದರೂ ನಿನ್ನನ್ನು ಪ್ರಿಯ ಬಂಧುವೆಂದು ಆಲಂಗಿಸಿದನು. ಇದಕ್ಕೆ ಕಾರಣವೇನು ಗೊತ್ತ ಶಕುನಿ? ನೀನು ತುಚ್ಛ, ನೀಚ, ವಂಚಕ, ವೇಶ್ಯಾಗಿ ನಿನ್ನನ್ನು ಕ್ಷುದ್ರ ಜೀವಿ ಎಂದು ನಾನು ನಿರ್ಲಕ್ಷಿಸಿದನು ಅಷ್ಟೇ. ಸ್ಥಿರನಾಗು ದುರ್ಯೋಧನ. ಹಾಗೆ ಹೋದದ್ದನ್ನು ಚಿಂತಿಸಿ ಫಲವೇನು? ಈಗ ನೀನು ಪಾಂಡವರ ಕ್ಷಮೆಯನ್ನು ಬೇಡು. ಅವರು ಸಂತುಷ್ಟರಾಗಿ ನಿನ್ನ ರಾಜ್ಯವನ್ನು ನಿನಗೆ ಕೊಡುವರು. ಏಕೆ? ಓರೋ ಹತ್ಯೆಯನ್ನು ನೋಡಿದ್ದಾಯಿತು. ಸಹೋದರರು ಪುತ್ರರು ಯೋಧ ರಂಗದಲ್ಲಿ ಒಬ್ಬೊಬ್ಬರಾಗಿ ಮಡಿದರು. ಇನ್ನು ನಿನ್ನ ಪ್ರತಿಹಿಂಸೆಯ ಜ್ವಾಲೆ ತೀರಲಿಲ್ಲವೇ ಶಕುನಿ? ಈಗ ಯಾವ ಹೊಸ ತಂತ್ರವನ್ನು ಹೂಡಲಿರುವೆ? ದುರ್ಯೋಧನನ ಸ್ಥಿರ ಲಕ್ಷ್ಯವು ಲಾಕ್ಷ ಶಕುನಿಗಳ ಕೂಟ ಬುದ್ಧಿಯನ್ನು ಪರಾಜಿತ ಮಾಡಿ ಸ್ವರ್ಗದ ಮಾರ್ಗವನ್ನೇ ಹಿಡಿಯಬಲ್ಲದು. ಹೋಗು, ಆ ಶತ್ರುವಂಶವನ್ನು ಸೇರು. ಈ ದುರ್ಯೋಧನನ
ಪ್ರಚಂಡ ಧ್ವಂಸವನ್ನು ನೋಡಿ ಚರಿತನಾಗು, ಇಲ್ಲವೇ ನೇತ್ರನಂತೆ ನನ್ನ ಸಂಗಡ ಬಾ. ಕ್ಷತ್ರಿಯರ ಹೃದಯದಲ್ಲಿ ಕಂಪಿಸುವುದನ್ನು ನೀನೇ ನೋಡುವೆ. ಎಂಥ ಅಪಮಾನ! ಯಾರು ಕೂಡ ನನ್ನನ್ನು ಇಷ್ಟೊಂದು ಅವಮಾನಿಸಲಿಲ್ಲ. ದುರ್ಯೋಧನ, ಬೇಡ ಬೇಡ, ಹೋಗು ವೀರ. ಚಿಕ್ಕಂದಿನಿಂದಲೂ ಪ್ರತಿಹಿಂಸೆಯಲ್ಲಿ ಮಗ್ನ ಹೋಗಿದ್ದ ನನ್ನ ಶರೀರವು ಸ್ನೇಹ ಮತ್ತು ಮಮತೆಗಳನ್ನು ಕಂಡರಿಯರದು. ಈಗ ಜೀವನದ ಕೊನೆಗಾಲದಲ್ಲಿ ನಾನು ನಿನ್ನ ಮಿತ್ರನೆನಿಸುವುದು. ನೂತನ ಪೌರುಷದಿಂದ ಉತ್ತೇಜಿತನಾಗಿ ಯುದ್ಧವನ್ನು ಮಾಡಿ ವೀರ ಸ್ವರ್ಗವನ್ನು ಪಡೆ. ನಾನು ನಿನ್ನ ಹಿಂಬಾಲಿಸುವೆನು. ಇಂದು ಶಕುನಿಗೆ ಮರಣದ ಹೊರತು ಮತ್ತೇನು ಉಳಿದಿಲ್ಲ. ಕುರುಕ್ಷೇತ್ರದ ಈ ಯುದ್ಧದಲ್ಲಿ ಶಕುನಿಯು ಸಂಪಾದಿಸಿದ್ದು ಕೇವಲ ದುರ್ಯಾಸ, ಉಪಮಹಾತೀತವಾದ ದುರ್ಬರ ಚಿಂತಾಗ್ನಿ. ಇದೆಂತಹ ಅಪಮಾನ ಭೀಮಸೇನ! ಈ ಬಾರಿ ದುರ್ಯೋಧನನು ನಿನ್ನನ್ನು ನಿಜವಾಗಿಯೂ ವಂಚಿಸಿದನು. ನನ್ನನ್ನೆಲ್ಲ ವಾಸುದೇವ, ಇನ್ನನ್ನ ಭೀಮನ ಪ್ರತಿಜ್ಞೆಯು ಎಂದಿಗೂ ಭಂಗವಾಗುವುದಿಲ್ಲ. ಈಗೇನು ಮಾಡುವುದು ಜನಾರ್ದನ? ಯುಧಿಷ್ಠಿರ, ದುರ್ಯೋಧನನು ವೈಶಂಪಾಯನ ಸರೋವರದಲ್ಲಿ ಜಲಸ್ತಂಭನ ವಿದ್ಯೆಯಿಂದ ಅಡಗಿ ಕುಳಿತಿರುವನು. ಒಮ್ಮೆ ಕೂಗು ಯುಧಿಷ್ಠಿರ, ಹೊರಗೆ ಬರುವನು. ಒಪ್ಪತಕ್ಕ ಮಾತು. ಧರ್ಮರಾಯನ ಬಾಯಿಂದ ಪುರುಷೋಕ್ತಿಗಳಾದರೂ ಬರುವುದಾದರೂ ಹೇಗೆ? ಅದು ನಾನು ಪ್ರಾರಂಭಿಸುವೆನು. ದುರ್ಯೋಧನ 11 ಅಕ್ಷವೇಣಿ ಕುರು ಸೈನ್ಯವನ್ನು ನಾಶ ಮಾಡಿದ. ಭೀಷ್ಮ, ದ್ರೋಣ, ಕರ್ಣ, ಸೈಂಧವ, ಮಹಾಶಲ್ಯಾದಿ ರಥಿಕರು ಅವನಿಗೋಸ್ಕರ ಪ್ರಾಣಗಳನ್ನು ಬಿಟ್ಟರು. ಕೇವಲ ಏಡಿಯಾದ ನೀನು ಸೋತ ನಾಯಿಯಂತೆ ಓಡಿ ಬಂದೆ. ಕ್ಷತ್ರಿಯ ಹದಮ, ಕುಲಂಗಾರ, ಭರತ ವಂಶದ ಕಳಂಕ ಸ್ವರೂಪನೇ, ಪ್ರಾಣ ಭಯದಿಂದ ಸರೋವರದಲ್ಲಿ ಹಡಗಿ ಕುಳಿತಿರುವೆಯಾ? ಸೋಮನಾಗು ರಕೋದರ, ವಿರಾಟನ ಮನೆ ಹಡಿಗೆ ಭಟ್ಟಾಂಗ. ಕ್ಷತ್ರಿಯರ ವೀರರ ಹೃದಯವನ್ನು ನೀನು ಹೇಗೆ ತಿಳಿಯಬಲ್ಲೆ? ಯೋಧಿಷ್ಠರ, ನಾನು ಪ್ರಾಣ ಭಯದಿಂದ ಸರೋವರದಲ್ಲಿ ಹಡಗಿ ಕುಳಿತಿರಲಿಲ್ಲ. ಯುದ್ಧ ಮಾಡುವ ಕೊನೆಯ ಬಾರಿ ಪ್ರಮತ್ತದಿಂದ ವಿಶ್ರಾಂತಿಯನ್ನು ಹೊಂದುತ್ತಿದ್ದೇನೆ ಅಷ್ಟೇ. ಉತ್ತಮ ಉತ್ತಮ ದುರ್ಯೋಧನ. ಯೋಧಿಷ್ಠಿರ, ಈ ದುರ್ಯೋಧನನ ಉನ್ನತ ಧ್ವಜದಡಿಯಲ್ಲಿ ಹೊರಟ 11 ಅಕ್ಷೋಹಿಣಿ ಸೈನ್ಯದಲ್ಲಿ ಈಗ ಉಳಿದಿರುವುದು ನಾನು ಮತ್ತು ನನ್ನ ಗದೆ. ಪಾಂಡವ ವೀರರೇ, ನಿಮ್ಮನ್ನು ಗದಾ ಯುದ್ಧಕ್ಕೆ ಆಹ್ವಾನಿಸುವೆನು. ಒಬ್ಬೊಬ್ಬರೊಡನು ಹೋರಾಡುವೆನು. ಬಲ ದುರ್ಯೋಧನ. ಭೀಮಸೇನ, ಇದು ನಿನ್ನ ಯುದ್ಧದ ಆಹ್ವಾನ. ದುರ್ಯೋಧನನಿಗೆ ಏನೆಂದು ಉತ್ತರವನ್ನು ನೀಡುವೆ? ಅದನ್ನು ಕೇಳುವ ಅಗತ್ಯವಿಲ್ಲ ವಾಸುದೇವ. ನಾನಿಷ್ಟು ದಿನವೂ ಈ ಶುಭ ಮುಹೂರ್ತಕ್ಕಾಗಿ ಕಾದು ಕುಳಿತಿದ್ದೇನು. ದುರ್ಯೋಧನ, ಸಜ್ಜನಾಗ. ನೀನು ಯಾರ ಪಕ್ಷವನ್ನು ವಹಿಸುವೆಯೋ ಕೃಷ್ಣ, ಅವರಿಗೆ ಜಯ ಎಂಬುದನ್ನು ನಾನು ಬಲ್ಲೆ. ಆದರೆ ಈ ದುರ್ಯೋಧನನ ಕ್ಷಾತ ತೇಜದಲ್ಲಿ ಈ ದುರ್ಯೋಧನನ ಹೆಸರು ಆದರ್ಶ ಮತ್ತು ಮಾನವನ ವಿಜಯ ದುಂಬಿಯಂತೆ ಮೊಳಗಿಸಲೆಂದು. ಭೀಮಸೇನ, ನೀನು ನನ್ನನ್ನು ವಧಿಸಬಲ್ಲೆ. ಆದರೆ ಸಮುದ್ರ ಪರಿಶ್ರೇಷ್ಠವಾದ ಸಕಲ ಸಂಪದವೂ ನಿನ್ನದಾಗುವುದು. ಸಿದ್ಧನಾಗು ಋಕೋದರ. ದುರ್ಯೋಧನ, ಈ ಭೀಮನನ್ನು ಗೆಲ್ಲುವೆಯಾದರೆ
ಅಚಂದ್ರಾಕಾರ ಕೀರ್ತಿಯನ್ನು ಪಡೆಯುವೆ. ಸಿದ್ಧನಾಗು ದುರ್ಯೋಧನ, ಸಿದ್ಧನಾಗು ರೂಪ. ಸಿದ್ಧನಾಗು. ಭೀಮನನ್ನು ರಕ್ಷಿಸುವ ವಿಶ್ರಾಂತಿ ಒಂದು ಭೀಮಸೇನ. ಸ್ವಲ್ಪ ಸುಮ್ಮನಿರು ಧರ್ಮನಂದನ. ವಿಶ್ರಾಂತಿ ಅಗತ್ಯವಿಲ್ಲ. ಸಿದ್ಧನಾಗು ದುರ್ಯೋಧನ. ಬಾಪು ಬಾಪು ದುರ್ಯೋಧನ. ಸ್ವಲ್ಪ ಕಾಲ ವಿಶ್ರಾಂತಿ ಒಂದು ಭೀಮಸೇನ. ಭೀಮಸೇನ, ಶೌರ್ಯದಿಂದ ತೊಡೆತಟ್ಟಿ ಕಾಳಗ ಮಾಡು. ಈಗ ನನಗೆ ನೆನಪಿಗೆ ಬಂದಿತು, ಈ ಸಾರಿ ಭೀಮನ ಆಘಾತವು ಎಂದಿಗೂ ಭಂಗವಾಗದು. ಸಿದ್ಧನಾಗು. ಕುರುಕುಲದ ನಂದಾದೀಪ ಮುಳುಗಿದೆ, ಕುರುಕುಲ ಪ್ರದೀಪ ಮುಳುಗಿದೆ, ಕುರುಕುಲದ ನಂದಾದೀಪ. ದುರ್ಯೋಧನ ಇದುವೇ ಭಾರತಪೂರ್ಣ ಪತನ. ನಿಲ್ಲಿ ದುರ್ಯೋಧನ ವಿಧಿಯೇ ವಿಧಿಯೇ ರಾಜಾದಿ